ವೀಕ್ಷಕರೇ, ಈಗ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನ ಗ್ರೀನ್ ಸಿಟಿ ಅಂತ ಕರೆಯುವಂತ ಕಾಲ ಹೊಂದಿತ್ತು. ಅಂತ ಹಸಿರು ನಗರ ಇವತ್ತು ನೀರಿಲ್ಲದೆ ಒಣಗಿ ಹೋಗಿದೆ. ಬೆಂಗಳೂರಿನ ಜನ ಕುಡಿಯೋದಕ್ಕೆ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಐಟಿ ಕ್ಷೇತ್ರದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂತ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಸಮಸ್ಯೆಗೆ ಯಾವುದೇ ಪರಿಹಾರ ಇಲ್ಲ. ನೀರಿನ ಅಭಾವದಿಂದ ಬೆಂಗಳೂರಿಗರು ವಾರದಲ್ಲಿ 2 ದಿನ ಮಾತ್ರ ಸ್ನಾನವನ್ನ ಮಾಡುವಂತಾಗಿದೆ. ಮನೆಯಲ್ಲಿ ಅಡಿಗೆ ಮಾಡದೆ ಊಟವನ್ನ ಆರ್ಡರ್ ಮಾಡಿ ತರಿಸ್ಕೊಳ್ತಿದ್ದಾರೆ. ಬೆಂಗಳೂರಿನ ವೆದರ್ ಸೂಪರ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಮಳೆಗಾಲ ಬಂತು ಅಂದ್ರೆ ಬೇರೆಲ್ಲೂ ಕೂಡ ಆಗದಷ್ಟು ಮಳೆ ಬೆಂಗಳೂರಲ್ಲಿ ಆಗುತ್ತೆ. ಅಧಿಕ ಮಳೆಯಿಂದಾಗಿ ಬೆಂಗಳೂರಿನ ರಸ್ತೆ ಗುಂಡಿಗಳೆಲ್ಲ ತುಂಬಿ ಮನೆಗಳಿಗೆ ನೀರು ನುಗ್ಗಿ ಫಜೀತಿಯನ್ನ ಏರ್ಪಡ್ತವೆ. ಹೀಗಿರುವಾಗ ಇಂಥ ಸಮೃದ್ಧವಾದಂತ ಊರಿಗೆ ಈ ಸಲ ಯಾಕೋ ಇಂಥ ಭೀಕರ ಸ್ಥಿತಿ ಎದುರಾಗಿದೆ. ಪ್ರಸ್ತುತ ಈಗ 1000 ಅಡಿ ಬೋರನ್ನ ಕೊರೆದ್ರೂ ಕೂಡ ಒಂದು ಹನಿ ನೀರು ಕೂಡ ಸಿಗದಂತ ಪರಿಸ್ಥಿತಿಗೆ ಬೆಂಗಳೂರು ಬಂದಿದೆ. ಅಲ್ಲಿಯ ಅಂತರ್ಜಲ ಎಲ್ಲ ಸಂಪೂರ್ಣವಾಗಿ ಬರಿದಾಗಿ ಹೋಗಿದೆ. 1.5 ಕೋಟಿಗಿಂತ ಹೆಚ್ಚು ಜನ ವಾಸ ಮಾಡುವಂತ ಈ ಒಂದು ಊರಲ್ಲಿ ಇವತ್ತು ಲಕ್ಷಾಂತರ ಜನ ಖಾಸಗಿ ಉದ್ಯೋಗಿಗಳು ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡ್ತಿದ್ದಾರೆ. ಎಷ್ಟೋ ಜನ ಮನೆಯಲ್ಲಿ ನೀರಿಲ್ಲ ಎಂಬ ಕಾರಣಕ್ಕಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ಮಾಲ್ಗಳಿಗೆ ತೆರಳಿ ಅಲ್ಲಿರುವಂತ ಪಬ್ಲಿಕ್ ವಾಶ್ರೂಮ್ಗಳಲ್ಲಿ ಶೌಚ ಹಾಗೂ ಸ್ನಾನವನ್ನ ಮುಗಿಸ್ಕೊಳ್ತಿದ್ದಾರೆ. ಈ ರೀತಿ ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಅದನ್ನ ತಮ್ಮ ಅಗತ್ಯಗಳಿಗಾಗಿ ಬೆಂಗಳೂರಿಗರು ಬಳಸಿಕೊಳ್ಳುವಂತ ಸ್ಥಿತಿಗೆ ಬಂದಿದ್ದಾರೆ. ಸಾಮಾನ್ಯವಾಗಿ ತಮಗೆ ಬರುವಂತ ಸಂಬಳದಲ್ಲಿ ರೇಷನ್, ಪೆಟ್ರೋಲ್, ಬಟ್ಟೆ ಹೀಗೆ ವಿವಿಧ ಕಾರಣಗಳಿಗಾಗಿ ಅದನ್ನ ಡಿವೈಡ್ ಮಾಡುವಂತೆ ಈಗ ಬೆಂಗಳೂರಿನ ಜನ ನೀರಿಗೆ ಅಂತಾನೆ ಪ್ರತಿ ತಿಂಗಳು ಕನಿಷ್ಠ 4,000 ರಿಂದ 5,000 ರೂಪಾಯಿಯನ್ನ ಮೀಸಲಿರಿಸಬೇಕಾದಂತ ಅನಿವಾರ್ಯತೆ ಇದೆ. ನೀರಿನ ಪ್ರತಿ ಹನಿಯನ್ನು ಕೂಡ ಅತ್ಯಂತ ಜಾಗರೂಕವಾಗಿ ಬಳಸುವಂತಾಗಿದೆ. ತಿನ್ನೋದಿಕ್ಕೆ ಹಾಗೂ ಕುಡಿಯೋದಿಕ್ಕೆ ಡಿಸ್ಪೋಸಬಲ್ ಪ್ಲೇಟ್ಸ್ ಹಾಗೂ ಕಪ್ಸ್ ಅನ್ನ ಬಳಸ್ತಿದ್ದಾರೆ. ರಾಜ್ಯದ ಸಿಎಂ ಮನೆಯಲ್ಲಿನೇ ನೀರಿಗೆ ಅಭಾವ ಇದೆ. ಈ ರಾಜ್ಯದ ಡಿಸಿಎಂ ಮನೆಯಲ್ಲೇ ನೀರಿನ ಬೋರ್ ಒಣಗಿ ಹೋಗಿದೆ ಅಂದ್ರೆ ಅಲ್ಲಿನ ನೀರಿನ ಸಮಸ್ಯೆ ಇನ್ಯಾವ ರೇಂಜ್ಗೆ ತಾಂಡವವಾಡ್ತಿದೆ ಅಂತ ನೀವೇ ಅಂದಾಜು ಮಾಡಿ. ಸಿಎಂ ಹಾಗೂ ಡಿಸಿಎಂ ತರಹದ ಉನ್ನತ ಸ್ತರದ ರಾಜಕಾರಣಿಗಳ ಮನೆಯಲ್ಲೇ ಈ ರೀತಿಯಾಗಿ ನೀರಿನ ಅಭಾವ ತಲೆದೂರಿರೋದು ಇದೇ ಮೊದಲು ಅಂತಾನೆ ಹೇಳಬಹುದು. ಇದು ಕೇವಲ ಜನಸಾಮಾನ್ಯರ ಕೂಗು ಮಾತ್ರ ಅಲ್ಲ, ಇದು ಎಲ್ಲರ ಸಮಸ್ಯೆಯಾಗಿದೆ. ನೀರಿನ ಅಭಾವದಿಂದಾಗಿ ಇಲ್ಲಿಯ BWSSB ಹಾಗೂ ಇತರೆ ಜಲ ಸಂರಕ್ಷಣಾ ಸಮಿತಿಗಳು ಜನಸಾಮಾನ್ಯರಿಗೆ ಇರುವಂತ ನೀರನ್ನ ಉಳಿಸ್ಕೊಳ್ಳೋದಕ್ಕೆ ಕೆಲ ರೂಲ್ಸ್ ಅನ್ನ ಹಾಕಿವೆ. ಅದೇನು ಅಂದ್ರೆ ಯಾರು ಕೂಡ ಕುಡಿಯುವಂತ ನೀರನ್ನ ಗಾಡಿ ವಾಶ್ಗೆ ಹಾಗೂ ಗಾರ್ಡನಿಂಗ್ ತರಹದ ಕೆಲಸಗಳಿಗೆ ಬಳಸಬಾರದು. ಮುಖ್ಯವಾಗಿ ನೀರನ್ನ ಯಾರು ಯಾವ ಕಾರಣಕ್ಕೂ ಕೂಡ ಅನಗತ್ಯವಾಗಿ ಪೋಲ್ ಮಾಡಬಾರದು. ಒಂದ್ ವೇಳೆ ಹಾಗೆ ಮಾಡಿದ್ರೆ ಅಂತವರಿಗೆ ದಂಡ ಕೂಡ ವಿಧಿಸಲಾಗುತ್ತೆ. ಬೆಂಗಳೂರಲ್ಲಿ 1,40,00,000ಕ್ಕೂ ಹೆಚ್ಚಿನ ಜನ ಇದ್ದಾರೆ. ಇವರಿಗೆಲ್ಲ ದಿನವೊಂದಕ್ಕೆ ಸುಮಾರು 260 ಕೋಟಿ ಲೀಟರ್ನಷ್ಟು ನೀರು ಬೇಕು. ದಿನಕ್ಕೆ ಪ್ರತಿಯೊಬ್ಬ ಬೆಂಗಳೂರಿನ ನಿವಾಸಿ ಕೂಡ 1 ಲೀಟರ್ ನೀರನ್ನ ಕುಡಿತಾನೆ ಅಂತ ಅಂದ್ಕೊಂಡ್ರು ದಿನವೊಂದಕ್ಕೆ ಅಲ್ಲಿ ಖರ್ಚಾಗುವಂತ ನೀರು 1,40,00,000 ಲೀಟರ್. ಅಂದ್ರೆ ದಿನಕ್ಕೆ 1 ಲಕ್ಷ ಬೃಹತ್ ನೀರಿನ ಟ್ಯಾಂಕರ್ಗಳ ನೀರು ಇವರಿಗೆ ಜಸ್ಟ್ ಕುಡಿಯುವ ಸಲುವಾಗಿನೇ ಬೇಕು. ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಒಂದೇ ದಿನ ಇಷ್ಟು ಟ್ಯಾಂಕರ್ಗಳು ಕೂಡ ಎಲ್ಲಾ ಕಡೆ ಓಡಾಡಿ ಎಲ್ಲರಿಗೂ ನೀರನ್ನ ಸಪ್ಲೈ ಮಾಡೋದಕ್ಕೆ ಬಹುತೇಕ ಕಷ್ಟ ಆಗುತ್ತೆ. ಈ ಒಂದು ನೀರಿನ ಟ್ಯಾಂಕರ್ಗಳಿಗೆ ಅಲ್ಲಿಗ ಎಲ್ಲಿಲ್ಲದ ಬೇಡಿಕೆ ಶುರುವಾಗಿದೆ. ಈ ನೀರಿನ ಸಿಬ್ಬಂದಿ ಇದೇ ಚಾನ್ಸ್ ಅಂತ ತಮಗೆ ನೀಡಿದಂತ ದರವನ್ನ ಮನಸ್ಸಿಗೆ ಬಂದ ಹಾಗೇನೆ ಏರ್ಸಿದ್ದಾರೆ. ಮೊದಲೆಲ್ಲ 600, 700, 800 ರೂಪಾಯಿ ಇದ್ದಂತ ಒಂದು ಟ್ಯಾಂಕರ್ ನೀರು ಈಗ ಕೆಲವು ಕಡೆ 1,500, 2,000, 2,500 ರೂಪಾಯಿಯನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಹಣ ಇದ್ದವರು ಅಷ್ಟನ್ನು ಕೂಡ ಕೊಟ್ಟು ನೀರನ್ನ ಖರೀದಿ ಮಾಡ್ತಾರೆ. ಆದ್ರೆ ಇಲ್ದವ್ರ ಕಥೆ ಏನು? ಅಷ್ಟು ಹಣ ಕೊಟ್ಟರು ಕೂಡ ಈ ನೀರು 1 ವಾರ ಕೂಡ ಬಳಕೆಗೆ ಬರಲ್ಲ. ಪ್ರತಿ ವಾರ 2,000 ರಿಂದ 3,000 ರೂಪಾಯಿ ನೀರಿಗೆ ಅಂತಾನೆ ಖರ್ಚನ್ನು ಮಾಡುವಂತ ದುರ್ಗತಿ ಈ ನಗರದ ಜನರದ್ದಾಗಿದೆ. ಬೆಂಗಳೂರಲ್ಲಿ ಈಗ ಯಾವ ಏರಿಯಾದಲ್ಲಿ ನೋಡಿದ್ರು ಕೂಡ ನೀರಿನ ಟ್ಯಾಂಕರ್ಗಳೇ ಕಾಣ್ತವೆ. ಕೆಲವು ಕಡೆ ಅಂತೂ ಇವು 25 ಕಿಲೋಮೀಟರ್ ದೂರದಿಂದ ಲೋಡ್ ಆಗಿ ಬೆಂಗಳೂರಿನ ಎಷ್ಟೋ ಏರಿಯಾಗಳಿಗೆ ಸಪ್ಲೈ ಆಗ್ತಿವೆ. ಇವುಗಳ ಚಾಲಕರಿಗೆ ದಿನವೊಂದಕ್ಕೆ 60 ರಿಂದ 100 ಕರೆಗಳು ಬೆಂಗಳೂರಿನ ಹಲವು ಭಾಗಗಳಿಂದ ನಿತ್ಯ ಬರ್ತಿವೆ. ನೀರಿನ ಟ್ಯಾಂಕರ್ಗಳಿಗೆ ಅಲ್ಲಿ ಈಗ ಈ ಒಂದು ಲೆವೆಲ್ಗೆ ಡಿಮ್ಯಾಂಡ್ ಇದ್ರೂ ಕೂಡ ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಬೇಕಾದಷ್ಟು ನೀರನ್ನ ಸಪ್ಲೈ ಮಾಡೋಕೆ ಆಗದೆ ಇರುವಂತಹ ಅತಂತ್ರ ಪರಿಸ್ಥಿತಿಗೆ ಬೆಂಗಳೂರು ಇವತ್ತು ಬಂದಿದೆ. ಸದಾ ತಂಪಾಗಿರುವಂತಹ ಬೆಂಗಳೂರಿಗೆ ಯಾಕೆ ಈ ಒಂದು ಪರಿಸ್ಥಿತಿ ಬಂತು? ಅಲ್ಲಿ ಯಾಕೆ ಈ ಒಂದು ಸ್ಥಿತಿ ಏರ್ಪಡಿತು ಎಂಬ ಪ್ರಶ್ನೆಗೆ ಉತ್ತರ ಈ ನಗರದಲ್ಲಿ ಹೆಚ್ಚಿರುವಂತಹ ಜನವಸತಿ ಹಾಗೂ ಕುಸ್ತಿರುವಂತಹ ಮರಗಳ ಸಂಖ್ಯೆ ಇದಕ್ಕೆ ಮುಖ್ಯ ಕಾರಣ. ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕೂಡ ಬಹುಮಹಡಿ ಕಟ್ಟಡಗಳು ಕಾಣ್ತಿವೆ. ಇದರ ಎಲ್ಲ ಏರಿಯಾ ಕೂಡ ಈಗ ಕಾಂಕ್ರೀಟ್ ಕಟ್ಟಡಗಳಿಂದ ತುಂಬ ಹೋಗಿದೆ. ಆದರೆ ಕೆಲವೇ ವರ್ಷಗಳ ಕೆಳಗೆ ಬೆಂಗಳೂರು ಈ ರೀತಿ ಇರಲಿಲ್ಲ. ಇದರ ಈಗಿನ ಎಷ್ಟೋ ಏರಿಯಾಗಳು ಆಗೆಲ್ಲ ಹಳ್ಳಿಗಳಾಗಿದ್ವು ಹಾಗೂ ಕೆಲವೊಂದು ಮರಗಳೇ ತುಂಬಿದಂತ ವಿಸ್ತಾರವಾದಂತಹ ಅರಣ್ಯ ಪ್ರದೇಶಗಳಾಗಿದ್ವು. ಆದರೆ ಕಾಲ ಸರಿದ ಹಾಗೆ ಇಲ್ಲಿ ಜನವಾಸ ಹೆಚ್ಚಾದಂತೆ ಇಲ್ಲಿದ್ದ ಮರಗಳನ್ನ ಕಡಿದು ಅಲ್ಲಿ ಸಿಮೆಂಟ್ ಕಟ್ಟಡಗಳನ್ನ ರಚಿಸಲಾಯಿತು. ಇದನ್ನೇ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಭಾರತದ ಎಲ್ಲಾ ಸೆಲೆಬ್ರಿಟಿಗಳಿಗೆ ಬೆಂಗಳೂರು ಒಂದ್ ಕಾಲದಲ್ಲಿ ನೆಚ್ಚಿನ ತಾಣ ಆಗಿತ್ತು. ಆಗ ವಿಮಾನ ಅಥವಾ ಹೆಲಿಕಾಪ್ಟರ್ನಿಂದ ಬೆಂಗಳೂರನ್ನ ಮೇಲಿನ ನೋಡಿದ್ರೆ ಇದ್ಯಾವುದಪ್ಪ ಕಾಡು ಅಂತ ಅನಿಸ್ತಾ ಇತ್ತು. ಅಷ್ಟು ಮರಗಳು ಬೆಂಗಳೂರಲ್ಲಿದ್ವು. ಮೇಲಿಂದ ನೋಡಿದಾಗ ಇಲ್ಲಿ
ಕಟ್ಟಡಗಳು, ಮನೆಗಳೇ ಕಾಣ್ತಿರಲಿಲ್ಲ. ಬೆಂಗಳೂರಿನ ತುಂಬ ಮರಗಳೇ ತುಂಬ ಹೋಗಿದ್ವು. ಆದ್ರೆ ಇವತ್ತು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಆ ಮರಗಳೆಲ್ಲ ನಾಶ ಆಗಿವೆ. ಈ ಮರಗಳ ನಾಶದಿಂದ ಮಳೆ ಇಲ್ಲದಂತಾಯ್ತು. ಇದ್ದ ಬದ್ದ ಕೆರೆಗಳೆಲ್ಲ ಒಣಗೋದ್ವು. ಇದು ಅಂತರ್ಜಲದ ಕುಸಿತಕ್ಕೂ ಕಾರಣ ಆಯಿತು. ವೀಕ್ಷಕರೇ, ಬೆಂಗಳೂರು ಭೌಗೋಳಿಕವಾಗಿ ಅತ್ಯಂತ ಸಂರಕ್ಷಿತ ಹಾಗೂ ಸುರಕ್ಷಿತವಾದಂತಹ ಸ್ಥಳ. ಇದು ಸಮುದ್ರ ಮಟ್ಟಕ್ಕಿಂತ ತುಂಬಾ ಎತ್ತರದಲ್ಲಿರುವಂತಹ ಸ್ಥಳ. ಇದೇ ಕಾರಣದಿಂದಾಗಿ ಬೆಂಗಳೂರಿನ ಹೈವೇ ಸದಾ ತಂಪಾಗಿರುತ್ತೆ. ಬೆಂಗಳೂರಿಗೆ ಸದ್ಯ ಮುಖ್ಯ ವಾಟರ್ ಸೋರ್ಸ್ ಅಂದ್ರೆ ಅದು ಕಾವೇರಿ ನದಿ. ಹಿಂದೊಮ್ಮೆ ಇಲ್ಲಿ 100 ಕೆರೆಗಳಿದ್ವು. ಹಾಗಾಗಿನೇ ಇದನ್ನ ಕೆರೆಗಳ ನಾಡು ಅಂತಾನೂ ಕೂಡ ಕರಿತಾ ಇದ್ರು. ಇಲ್ಲಿ 1000 ಅಡಿ ಕೊರೆದ್ರೂ ಕೂಡ ಒಂದೇ ಒಂದು ಹನಿ ನೀರು ಸಿಕ್ತಿಲ್ಲ. ಇನ್ನು ಮಳೆ ಬಗ್ಗೆ ಹೇಳೋದಾದ್ರೆ ಇವತ್ತು ಬೆಂಗಳೂರಿಗೆ ದಿನವೊಂದಕ್ಕೆ 260 ಕೋಟಿ ಲೀಟರ್ಗೂ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇದೆ. ಇದರಲ್ಲಿ 60% ನೀರು ಕಾವೇರಿ ನದಿಯಿಂದ ಹಾಗೂ ಉಳಿದ 40% ನೀರು ಅಂತರ್ಜಲದಿಂದ ಪೂರೈಕೆಯಾಗಬೇಕು. ಆದ್ರೆ ಈಗ ಅದರ ಅಂತರ್ಜಲ ಎಲ್ಲ ಒಣಗಿ ಬರಡಾಗಿದೆ. ಕಳೆದ 30 ವರ್ಷಗಳಿಂದ ಸತತವಾಗಿ ಇಲ್ಲಿ ಆಗುವಂತಹ ಮಳೆಯ ಪ್ರಮಾಣ ಕೂಡ ಸಾಕಷ್ಟು ಕುಸಿದು ಹೋಗಿದೆ. ಬೆಂಗಳೂರಿನ ಹೊರವಲಯದ ಜಮೀನುಗಳಿಗೆ ಅಲ್ಲಿ ಸಿಗುವಂತ ನೀರು ಅವರ ಕೃಷಿ ಹಾಗೂ ನೀರಾವರಿಗೆ ಸಾಕಾಗ್ತಿಲ್ಲ. ಗ್ರೀನ್ ಸಿಟಿ ಅಂತಾನೆ ಹೆಸರಾಗಿದ್ದಂತ ಬೆಂಗಳೂರಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ಕಾಂಕ್ರೀಟ್ ಕಾಡೆ ಕಾಣ್ತಿದೆ. ಇವತ್ತು ಇಲ್ಲಿ ಸಾಧಾರಣ ಮಣ್ಣಿನ ನೆಲಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸಿಮೆಂಟ್ ರಚನೆಗಳಿವೆ. ಮಳೆ ಬಂದಾಗ ಆ ನೀರು ಕೆಳಗೆ ಹಿಂಗೆ ಹೋಗದೆ ಎಲ್ಲ ವೇಸ್ಟ್ ಆಗುತ್ತೆ. ಇದು ಅಂತರ್ಜಲದ ಕುಸಿತಕ್ಕೆ ಕಾರಣ ಆಗಿದೆ. ಮೊದಲು ಇಲ್ಲಿ 2600 ಹೆಕ್ಟರ್ಗೂ ಹೆಚ್ಚಿನ ನೀರಿನ ಜಲಪ್ರದೇಶ ಇತ್ತು. ಈಗ ಅದು ಕೇವಲ 696 ಹೆಕ್ಟರ್ಗೆ ಕುಸಿದಿದೆ. ಕಳೆದ 50 ವರ್ಷಗಳಲ್ಲಿ ಬೆಂಗಳೂರಿಗೆ 150%ಕ್ಕೂ ಹೆಚ್ಚು ಸಿಮೆಂಟ್ ಕಟ್ಟಡಗಳು ವೃದ್ಧಿಯಾಗಿವೆ. ಅಭಿವೃದ್ಧಿಯ ಹೆಸರಲ್ಲಿ ಬೆಂಗಳೂರು ಸುಂದರವಾಗಿ ಕಾಣುವಂತ ಸತ್ತ ಶವದ ರೀತಿ ಬೆಳೆದಿದೆ. 50 ವರ್ಷಗಳ ಹಿಂದೆ ಬೆಂಗಳೂರಿನ ಜನವಾಸ ಕೇವಲ ಕೆಲವೇ ಲಕ್ಷಗಳಲ್ಲಿ ಮಾತ್ರ ಇತ್ತು. ಆದ್ರೆ ಈಗ ಅದು 1.5 ಕೋಟಿಯಷ್ಟಾಗಿದೆ. ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸಾವಿರಾರು ಜನ ಒತ್ತಾಗಿ ಇಲ್ಲೆಲ್ಲ ಅನೇಕ ಕಡೆ ವಾಸ ಇದ್ದಾರೆ. ಅಧಿಕ ಜನವಾಸದ ಸಲುವಾಗಿ ಇಲ್ಲಿದ್ದ ಎಷ್ಟೋ ಮರಗಳು ನೆಲಸಮ ಆಗಿವೆ. ಇದೆಲ್ಲ ಕೇಳ್ತಾ ಇದ್ರೆ ಭಯ ಆಗುತ್ತೆ. ಆತಂಕದ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಇನ್ನು ಈ ಸಲದ ಬೇಸಿಗೆ ಚರ್ಮವನ್ನೇ ಸುಟ್ಟು ಹಾಕುವಷ್ಟು ಉಷ್ಣತೆಯಿಂದ ಕೂಡಿದೆ. ಇನ್ನು ಮುಂದಿನ 2 ತಿಂಗಳು ಪರಿಸ್ಥಿತಿ ಹೀಗೇನೆ ಇರುತ್ತೆ. ನೀವು ಬೇರೆ ಊರಲ್ಲಿ ಇದ್ರೂ ಕೂಡ ಈ ಒಂದು ಮಾಹಿತಿಯನ್ನ ಲಘುವಾಗಿ ಪರಿಗಣಿಸದೆ ನೀರನ್ನ ಮಿತವಾಗಿ ಬಳಕೆ ಮಾಡಿ ಅದನ್ನ ಅನಗತ್ಯವಾಗಿ ಪೋಲ್ ಮಾಡೋದನ್ನ ಇವತ್ತೇ ನಿಲ್ಲಿಸಿ. ಇಲ್ವಾದಲ್ಲಿ ಇವತ್ತು ಬೆಂಗಳೂರಿಗೆ ಬಂದಿರುವಂತಹ ದುಸ್ಥಿತಿ ನಾಳೆ ನಿಮ್ಮೂರಿಗೂ ಕೂಡ ಬರಬಹುದು. ಯಾವುದಕ್ಕೂ ಹೆಚ್ಚು ಜಾಗ್ರತೆನ ವಹಿಸಿ ನಿಸರ್ಗವನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಅದು ನಾಳೆ ನಮ್ಮನ್ನ, ನಮ್ಮ ಪರಿವಾರವನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.